ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದ್ದು ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಕಿಡಿಕಾರ್ತಿದೆ. ರಾಜ್ಯದಲ್ಲಿ ಎಸ್ಐಆರ್ ಅಕ್ರಮ ಆಗ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಅಕ್ರಮದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಎಲ್ಲ ಮಾಹಿತಿ ಇದೆ. ಮಸೀದಿಗಳ ಮುಂದೆ ಫಾರ್ಮ್ ತುಂಬಿದವರ ವೋಟರ್ ಐಡಿ ಕ್ಯಾನ್ಸಲ್ ಆಗಿ ಮಾಡಬೇಕು. ಕಾಂಗ್ರೆಸ್ನವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವರು ಕಾಂಗ್ರೆಸ್ ಬಂಧುಗಳು ಎಂದು ಶೋಭಾ ಕರಂದ್ಲಾಜೆ ವಿರೋಧಿಸಿದ್ರು. ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್ ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. ಎಸ್ಆರ್ ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಈ ರಾಜ್ಯದ ಜನ ಎಚ್ಚರ ವಹಿಸಬೇಕಾದ್ದು. ನಾನು ಇಲ್ಲಿರುವಂತ ಮುಸಲ್ಮಾನ ಬಂಧುಗಳಿಗೆ ಕೂಡ ವಿನಂತಿ ಮಾಡ್ತೀನಿ, ಯಾರು ಕರ್ನಾಟಕದ ನಾಗರಿಕರಿದ್ದೀರಿ, ಯಾರು ಕರ್ನಾಟಕದ ಪ್ರಜೆಗಳಿದ್ದೀರಿ, ನಿಮ್ಮ ಹಕ್ಕನ್ನು ಕೂಡ ಅವ್ರು ಕಿತ್ಕೊಳ್ಳೋರಿದ್ದಾರೆ. ಅವ್ರಿಗೇನು ಕೊಡ್ತಾರೆ? ರಾಜ್ಯ ಸರ್ಕಾರದಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿಚಾರಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋಕೆ ರಾಜ್ಯ ಸರ್ಕಾರ ಯಾರು? ರಾಜ್ಯ ಸರ್ಕಾರಕ್ಕೆ ಶಾಶ್ವತ ನಿವಾಸ ಪತ್ರ ಕೊಡೋ ಅಧಿಕಾರವೇ ಇಲ್ಲ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ಅದು ಪೌರತ್ವದ ವಿಚಾರ ಆಗಿದೆ. ನಾವೇ ಕೇಂದ್ರ ಸರ್ಕಾರ ಎಂದು ಭಾವಿಸೋದು ಬೇಡ ಎಂದು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿನಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದರೆ ಶಾಶ್ವತ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನ ನಾವು ಕೇಂದ್ರ ಸರ್ಕಾರ ಅನ್ಕೊಂಡು ತಿಳ್ಕೊಳ್ಳೋದು ಬೇಡ. ಬಿಜೆಪಿ ನಾಯಕರ ವಿರೋಧದ ನಡುವೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಸರ್ಕಾರ ನೀಡುತ್ತಿರುವ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ನಿವಾಸ ದೃಢೀಕರಣ ಪತ್ರ ಕೊಡ್ತಿದ್ದೇವೆ, ನಾವೇನ್ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ರು. ಎಸ್ಐಆರ್ನಲ್ಲಿ ನ್ಯೂನ್ಯತೆ ಸರಿಪಡಿಸಬೇಕು, ಇಲ್ಲದಿದ್ರೆ ಅರ್ಥ ಇರಲ್ಲ. ಚುನಾವಣಾ ಆಯೋಗ ಬಿಜೆಪಿಯ ಕಪಿಮುಷ್ಟಿಯಲ್ಲಿದೆ. ಬಿಜೆಪಿ ಗೆಲ್ಲಿಸಲು ಎಸ್ಐಆರ್ ಹೆಸರಲ್ಲಿ ಸಂಚು ಮಾಡ್ತಾ ಇದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ನಿಯಮ ಮಾಡೋಕ್ಕಾಗಲ್ವಾ? ನಾವ್ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದ್ದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು. ಲೋಪಗಳನ್ನು ಸರಿಪಡಿಸಬೇಕು, ನ್ಯೂನತೆಗಳನ್ನು ಸರಿಪಡಿಸಬೇಕು. ಅದಾದಮೇಲೆ ಬಹಿರಂಗವಾಗಿ ಮಾಡಲಿ. ನಮ್ಮದು ಸಂಪೂರ್ಣವಾದಂಥ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನು ಆಗಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ಏನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಬಳಿಕ ಇದೀಗ ಬಿಡಾಡಿ ವಾಹನಗಳ ತೆರವು ಕಾರ್ಯ ಶುರುವಾಗಿದೆ. ರಸ್ತೆ ಬದಿಯಲ್ಲಿ ದೀರ್ಘಾವಧಿಯಿಂದ ನಿಲ್ಲಿಸಿರುವ ವಾಹನಗಳನ್ನು ತೆರವು ಮಾಡುವ ಟೋಯಿಂಗ್ ಕಾರ್ಯಾಚರಣೆಗೆ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ಕೊಟ್ಟರು. ರಸ್ತೆಯಲ್ಲಿ ಅನಧಿಕೃತವಾಗಿ ನಿಲ್ಲಿಸಿರುವ ವಾಹನಗಳಿಗೆ ನೋಟಿಸ್ ಅಂಟಿಸಿ 7 ದಿನ ಗಡುವು ಕೊಡಲಾಗುತ್ತೆ. ಆದರೂ ವಾಹನಗಳನ್ನು ಮಾಲೀಕರು ತೆಗೆದುಕೊಂಡು ಹೋಗದಿದ್ದರೆ ಅಂಥ ವಾಹನಗಳನ್ನು ತೆರವು ಮಾಡಲಾಗುತ್ತೆ. ಇಂದು ಇಂಥ ವಾಹನಗಳಿಗೆ ನೋಟಿಸ್ ಅಂಟಿಸಿ ವಾಹನಗಳ ಚಕ್ರವನ್ನು ಲಾಕ್ ಮಾಡಿದ್ದಾರೆ. ಸದ್ಯಕ್ಕೆ 1581 ಅನಾಥ ವಾಹನಗಳ ಲಿಸ್ಟ್ ರೆಡಿಯಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿರುವ ವಾಹನಗಳ ತೆರವು ಮಾಡಲಾಯಿತು.
ಬೆಳಗಾವಿಯಿಂದ ಬರ್ತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದು ಹಲವು ಪ್ರದೇಶಗಳ ಫುಟ್ಪಾತ್ ತೆರವು ವೀಕ್ಷಿಸಿದ್ರು. ಎಚ್ಎಸ್ಆರ್ ಲೇಔಟ್, ದೊಡ್ಡನೆಕುಂದಿ, ಕಾರ್ತಿಕ್ ನಗರ ಜಂಕ್ಷನ್, ಅಶೋಕ ಪಿಲ್ಲರ್, ಮೆಜೆಸ್ಟಿಕ್, ಸಂಪಿಗೆ ರಸ್ತೆ ಫುಟ್ಪಾತ್ ತೆರವಿನ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿದ್ರು. ಸಿಎಂಗೆ ಮಿನಿ ಬಸ್ನಲ್ಲೇ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಸೇರಿ ಹಲವರು ಸಾಥ್ ಕೊಟ್ಟರು. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದ್ದು ವೇದಗಂಗಾ, ದೂದ್ಗಂಗಾ ಹಾಗೂ ಕೃಷ್ಣಾ ನದಿಗಳ ಅಬ್ಬರ ಜೋರಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ನದಿಗಳು ಬೋರ್ಗರೆತದ ದೃಶ್ಯ ಸೆರೆಯಾಗಿದೆ. ನದಿಯ ಪಾತ್ರವನ್ನ ಬಿಟ್ಟು ಹೊಲಗದ್ದೆಗಳಿಗೆ ನೀರು ನುಗ್ಗಿದ್ದು ನದಿಯ ಅಬ್ಬರಕ್ಕೆ ಸೇತುವೆಗಳು ಜಲಾವೃತವಾಗಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕುಗಳಲ್ಲಿ ನದಿಗಳ ಅಬ್ಬರ ಜೋರಾಗಿದ್ದು ನದಿಗಳು ಕಂದು ಬಣ್ಣದಿಂದ ಕಂಗೊಳಿಸುತ್ತಿವೆ. ಮಶ್ರೂಮ್ ಸೇವಿಸಿ ಒಂದೇ ಕುಟುಂಬದ 9 ಜನ ಅಸ್ವಸ್ಥರಾದ ಘಟನೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಉಮಾರಾಣಿ ಗ್ರಾಮದಲ್ಲಿ ನಡೆದಿದೆ. ಜಿದ್ದಿಮನಿ ಹಾಗೂ ಕೋಳಿ ಕುಟುಂಬದ ಒಟ್ಟು 9 ಸದಸ್ಯರು ಮಶ್ರೂಮ್ ತಿಂದು ಅಸ್ವಸ್ಥರಾಗಿದ್ದಾರೆ. ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಹೊಲದಲ್ಲಿದ್ದ ಮಶ್ರೂಮ್ ತಂದು ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ದಾರೆ. ಮಶ್ರೂಮ್ಗೆ ಔಷಧಿ ಹೊಡೆದಿದ್ದು ಕುಟುಂಬದವರಿಗೆ ಗೊತ್ತಿರಲಿಲ್ಲ. ಊಟ ಮಾಡಿದ ತಕ್ಷಣ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 9 ಜನರಲ್ಲಿ ಓರ್ವ ಗರ್ಭಿಣಿ ಇದ್ದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸದ್ಯ 9 ಜನ ಚಿಕಿತ್ಸೆ ಪಡೆಯುತ್ತಿದ್ದು ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಯಚೂರಿನಲ್ಲಿ ಮಳೆ ಬಂದಿಲ್ಲ, ರೈತರು ಆತಂಕದಲ್ಲಿದ್ದಾರೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಜಲಾಶಯಗಳು ಖಾಲಿಯಾಗಿವೆ. ರಾಯಚೂರಿನ ಮಾನ್ವಿ ರಾಜಲಬಂಡ ಜಲಾಶಯ ಸಂಪೂರ್ಣ ಖಾಲಿಯಾಗಿದ್ದು ಆಂಧ್ರಪ್ರದೇಶ, ಕರ್ನಾಟಕ, ತೆಲಂಗಾಣದ ರೈತರು ಕಂಗಾಲಾಗಿದ್ದಾರೆ. 3 ರಾಜ್ಯಗಳಿಗೆ ರಾಜಲಬಂಡ ಜಲಾಶಯದಿಂದ ನೀರು ಹರಿಯುತ್ತಿತ್ತು. ಇವಾಗ ಗೇಟ್ ಬಂದ್ ಮಾಡಲಾಗಿದ್ದು ರೈತರು ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಮುಂಗಾರು ಮಳೆ ನಂಬಿ ಬಿತ್ತನೆ ಮಾಡಿದ ರೈತರು ಕಂಗಾಲಾಗಿದ್ದಾರೆ. ನದಿಗೆ ನೀರಿಲ್ಲ, ಇತ್ತ ಮಳೆಯೂ ಬರದೆ ಅನ್ನದಾತರು ಹೈರಾಣಾಗಿದ್ದಾರೆ. ನದಿಗೆ ನೀರು ಹರಿಸಿ ರೈತರ ಬೆಳೆ ಉಳಿಸಿ ಅಂತ ರೈತರು ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.